ತಂಗಿ ನೀ ಈಗ ಗಂಡನ ಮನಿಗೆ ಹೋಗಿದ್ ಗಂಡ ನಿನ್ನ ಮೇಲೆ ಬಹಳ ಅಪರೂಪ ಅದ ನೀಗ. ಹೌದು ಇನ್ನೊಂದ್ 2-3 ವರ್ಷ ಹೋಲಿ. ಹೌದು ನಿನ್ನ ಪರಿಸ್ಥಿತಿ ಹಂಗಾತ ಗೊತ್ತನು. ಈ ಡೊಳ್ಳಿನ ಹಾಡ್ಕಿ ಬರಂಗಿಲ್ಲ. ಮುಸ್ರಿ ಕಸ ನಿನ್ ಕೈ ಪಿಕ್ಸ್ ಆತಾವ್. ಏನಂದ್ರಿ? ರೊಟ್ಟಿ ಬಡಿಯೋದು ಅಡಿಗೆ ಮಾಡೋದು ಇದನ್ನೇ ಆಗ್ತದ. ಹೊಲ್ದಾಗ ಪಾಲ್ ಬೇಕು, ಅದ್ರಾಗ ಪಾಲ್ ಬೇಕು. ಪಾಲ್ ಅಂದ್ರ ನಿಮ್ ಕಾಲ್ ನಿಮ್ಗ್ ನೆಟ್ಟಗಿರಲ್ಲ. ಸರ್ ಅವ್ರು ಹೇಳಿದ್ರಿ ಇವ ಬಂದಿದತ್ರಿ, ಯಮ ಧರ್ಮ ಬಂದಿದತ್ರಿ, ಕ್ವಾಣ ತಗೊಂಡು ಹಗ್ಗ ತಗೊಂಡು ಎಲ್ಲಿಗೆ? ಇಲ್ಲಿ ಅವನಿಗೆ ಗೌಡ ಒಯ್ಲಿಕ್ಕ. ಕೋಡಿದ್ದು ಏನು? ನಾವ್ ತಪ್ಪ ಮಾಡಿ ನಾವ್ ಗೌಡನ ಮನಿಗೆ ಹೋಗೋದ್ಬಿಟ್ಟು ಇವಕ್ಕೆ ಒಯ್ಯೋದಿತ್ತ ನಾತೀನಿ. ಬೆಳೆಗೆ ಮಳೆ ಲೇಸು, ಗಿಳಿಗೆ ಪಂಜರ ಲೇಸು, ಪಂಜರ ಲೇಸು, ಬೆವರಿಂಗೆ ಸುಳಿಗಾಳಿ ಲೇಸು, ಸೂಳಿಗೆ ರೊಕ್ಕ ಲೇಸ್ ಅಂತ ಸರ್ವಜ್ಞ ಅಂತ ಹೇಳ್ತಾನ. ಹೌದು ಬರೋಬರಿ ಐತಿ. ಅದಕ್ಕ ಏನ್ರಿಪ್ಪ ಬಾಳ ಅತಿ ಹೆಚ್ಚಿಗೆ ಓವರ್ ಬಿಲ್ಡಪ್ ಕೊಟ್ಟು ಮಾತಾಡಿದ್ರೆ ಏನಾಗ್ತದ ಕೇಳಿದ್ರ ಏನಾಗ್ತದ ಸೌರ ಟೆಪಿಗೆ ಬಂದ್ ತಳಗ್ ಬೀಳ್ತಾವ್ರಿ. ಗೊತ್ತದಲ್ಲ ಮಗನ? ಹೌದ್ರಿ ಹೌದಿಲ್ಲ? ಹೌದ್ರಿ. ನಮ್ಮ ಜೊತೆಯಲ್ಲಿ ಹಾಡದಿರತಕ್ಕಂತ ಉಭಯ ತಂಡದೊಳಗ ಯಾರ ಬಾಬಾ ಸಂಭಾಷಣೆ ಮತ್ತು ಮುಖ್ಯ ಗಾಯಕರಾಗಿ ಸೇವೆಯನ್ನ ಸಲ್ಲಿಸಿ ಹೌದು ಭಕ್ತರ ಜಗತ್ತದೊಳಗ ಶ್ರೇಷ್ಠ ಅಂತ ಹೇಳಿ ಬಾಳ ಶ್ರೇಷ್ಠ. ಹೌದು. ಚೌಕಾ ಮೇಳ ಕೆಳ ಸಮಾಜದೊಳಗ ಹುಟ್ಟಿದ್ರು ಕೂಡ ಹೌದು. ಪಂಡ್ರಾಪುರ ಪಾಂಡುರಂಗನ ಗುಡಿ ಒಳಗ ಹೌದು ಹೌದು ಅಲ್ಲಿ ಕಸ ಹೊಡಿತಿದ್ರು. ಹೌದು. ಯಾರು? ನನಗೇನು ಗೊತ್ತಾ? ಚೌಕಾ ಮೇಳ. ಹೌದು. ಆ ಚೌಕಾ ಮೇಳನ ಹೆಣ್ತಿ ಯಾರು? ಸೂರೇಬಾಯಿ. ಸೂರ್ಯಬಾಯಿ. ಆಕಿನ ಅವನ ಮಗ ಯಾರು? ಯಾರು ಬಾಬಾ? ಮಳಿಮೂರ್ತಿ. ಮಣಿಮೂರ್ತಿ. ಈ 3 ಮಂದಿ ಕೂಡಿ ಹೌದು. ಪಾಂಡುರಂಗನ ಗುಡಿ ಒಳಗ ಸೇವಾ ಮಾಡ್ತಾರ. ಖರೆ ಹೊಟ್ಟಿಗೆ ಹಿಟ್ಟಿಲ್ಲ. ಹೌದು. ದುಡಿದು ಉಂಡೇನಂದ್ರ ಹೊಲ ಇಲ್ಲ, ಇದ್ದೇನಂದ್ರ ಮನಿ ಇಲ್ಲ. ಮಳಿ ಬತ್ತಂದ್ರ ಹೊರಗ ಕೂತು ಪಾಂಡುರಂಗ 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 ಅಂತ ಹೇಳಿ ಭಜನೆ ಮಾಡ್ತಿದ್ರು. ಉಟ್ಟೋಲಿ ಉಟ್ಟೋಲಿ ಉಟ್ಟೋಲ್ ಅಂತ ಹೇಳಿ ಹಂಗ ಮಾಡ್ತಿದ್ರು. ಹಂಗ ಮಾಡುವತ್ತಿನಾಗ ಅಚಾನಕ್ ಒಂದು ದಿವಸ ಕೈಲಾಸದಿಂದ ಮಳಿ ಬೀಳ್ತಿತ್ತ. ಹೌದು. ಅಂದ್ರ ಮೋಡದಿಂದ ಮಳಿ ಬೀಳ್ತಿತ್ತ. ಹೌದು. ಪಾಂಡುರಂಗ ಪಾಂಡುರಂಗ ಅಂತ ಹೇಳಿ 3 ಮಂದಿ ಗುರುವಿನ ಗುಣಗಾನ ಮಾಡ್ತಿದ್ರು. ಮಾಡು ಹೊತ್ತಿನಾಗ ಸ್ವತಃ ಪಾಂಡುರಂಗ ಬಂದು 2 ಕೈ ಮ್ಯಾಲ ಹಿಡದಾನ. 3 ಮಂದಿ ಹನಿ ಇಲ್ಲಾರ್ದೆ ಅಟ್ಟೆ ಬುಡುಕು ಕೂತಾರ. ಹೌದು. ಮತ್ತೆ ನೀವು ಅಷ್ಟು ಶ್ರೇಷ್ಠ ಭಕ್ತರಿದ್ರಪ್ಪ ಅಂತಂದ್ರ ಪಾಂಡುರಂಗನ ಅನುಗುಣ ಯಾಕೆ ತಗೋಬೇಕಾಗಿತ್ತು? ನಮ್ದಾದ ದೇವ್ರದು. ಹೌದು. ದೇವ್ರದಾದತ್ ಹೇಳಿ ನಿಮ್ದು ನಡೆದಾದ. ಈಗ ಒಂದು ಮಾತು ಹೇಳ್ತೀನಿ ನಾನು. ಏನು ಬಾಬಾ? ಬರಮ ದೇವರ ಡೊಳ್ಳಿನ ಕಲಾಗಾಯನ ಸಂಗತ್ ಬೋರ್ಡ್ ಮೇಲೆ ಹಾಕೊಂಡು ಬಂದಿರಿ ನೀವು. ಹೌದು. ಹೌದಾ? ಹೌದು. ಭಕ್ತರು ಅಂತ ಹೇಳಿ ಕಿಸಿದ್ರೆ ಹಾಕೋಬೇಕಾಗಿತ್ತು ಬೋರ್ಡ್ ಮೇಲೆ. ಇನ್ನು ಮುಂದೆ ಚೇಂಜ್ ಆಗಬೇಕು. ಹೇಮರೆಡ್ಡಿ ಮಲ್ಲಮ್ಮ ರೆಡ್ಡಿ ಕುಲಕ್ ಬಂಗಾರ ಕಡ್ಡಿ ಅಂತ ಹೇಳಿ ಸಾಕ್ಷಾತ್ ಶಿವನಿಂದ ಹೊರ ಪಡೆದಳು. ಹೌದು. ಹೌದಾ? ಹೌದು. ಒಂದು ಮಾತು ಹೇಳಿದಳು. ಏನು? ನಿಮ್ಮ ಅಪ್ಪ ಶಿವ ಇದ್ದವ ಸಾಕ್ಷಾತ್ ಬಂದ ಹೇಮರೆಡ್ಡಿ ಮಲ್ಲಮ್ಮನ ಕೈಯೊಳಗ ಆಳಿನ ಆಳಾಗಿ ದುಡ್ದ ಅಲ್ಲಿ ಬಂದು ಬೀಸದ ಅಂತ ಹೇಳಿದ್ರು. ಬಾಳ ಚಂದಾಗಿ ಹೇಳಿದ್ರಿಪ್ಪ. ತಂಗಿ ನೀ ಈಗ ಗಂಡನ ಮನಿಗೆ ಹೋಗಿದ್ ಗಂಡ ನಿನ್ನ ಮೇಲೆ ಬಹಳ ಅಪರೂಪ ಅದ ನೀಗ. ಹೌದು ಇನ್ನೊಂದ್ 2-3 ವರ್ಷ ಹೋಲಿ. ಹೌದು. ನಿನ್ನ ಪರಿಸ್ಥಿತಿ ಹಂಗಾತ ಗೊತ್ತನು. ಈ ಡೊಳ್ಳಿನ ಹಾಡ್ಕಿ ಬರಂಗಿಲ್ಲ. ಮುಸ್ರಿ ಕಸ ನಿನ್ ಕೈ ಪಿಕ್ಸ್ ಆತಾವ್. ಏನಂದ್ರಿ? ರೊಟ್ಟಿ ಬಡಿಯೋದು ಅಡಿಗೆ ಮಾಡೋದು ಇದನ್ನೇ ಆಗ್ತದ. ಯಾಕಂತ ಕೇಳು. ಹೇಮರೆಡ್ಡಿ ಮಲ್ಲಮ್ಮಗ 1 ಚೀಲ ಜ್ವಾಳ 1 ಚೀಲ ಗೋಧಿ ಅತ್ತಿದ್ದಕ್ಕೆ ಪದ್ಮಾವತಿ ಏನ್ ಮಾಡಿದ ಅಂತ ಕೇಳಿದ್ರ ಹೊತ್ತು ಹೊಂಡದ್ರಾಗ ನೀ ಬೀಸಿಡ್ಬೇಕಂತ ಹೇಳಿ ಆಜ್ಞಾಪಿಸಿದಳು. ಚಾಲೆಂಜ್ ಮಾಡಿದಳು. ಹೇಮರೆಡ್ಡಿ ಮಲ್ಲಮ್ಮ ಬೀಸಿ ಬೀಸಿ ಕೈಯಾಗ ಗುಳ್ಳಿ ಬಂದ ಆ ಬೀಸಕಲಿಗೆ ತಲೆ ಕೊಟ್ಟ ಮನಗಿದಳು. ಕರೆ ಕರುಣಾಮಯವಾಗಿರ್ತಕ್ಕಂಥ ನನ್ನಪ್ಪ ಮಲ್ಲಿಕಾರ್ಜುನ ಬಂದು ನಿಮ್ಮ ಹೇಮರೆಡ್ಡಿ ಮಲ್ಲಮ್ಮನ ಕಿಮ್ಮತ್ ಉಳಿಸ್ಯಾನ. ಹುಚ್ಚಿ ಎಲ್ಲಿಟ್ಟಿದ ಬುದ್ಧಿ? ಹೌದಾ? ನಾನು ಭಕ್ತರು ಹೆಚ್ಚಿಗೆ ಮಲ್ಲಯ್ಯ ಬಂದನತ್ತ ಹಚ್ಚಿರ್ನು ಆತ. ಇವು ಚೋಟೆ ಹಾರಿಸೋರ್ ಮುಂದೆ ಹಾರಿಸ್ರಿ ಬಾಯಿ, ನಮ್ ಮುಂದೆ ಹಾರ್ಸಾಕ್ ಬರ್ಬೇಡ್ರಿ. ಹುಚ್ಚ ಗಂಡಗ ಮೆಚ್ಚಿ ಅಲ್ಲಿ ಲಗ್ನ ಆಗಿ ಸೇವಾ ಹುಚ್ಚ ಗಂಡನ ಜೋಡಿ ಆ ಸಂಸಾರ ಮಾಡ್ತೀವಿ ನೋಡು ನಿಮ್ಮವ್ವ ಮಲ್ಲವ್ವ. ಹೌದು. ಮತ್ತೆ ಹುಚ್ಚ ಗಂಡಗ ಬಿಟ್ಟು ನಮ್ಮ ಅಪ್ಪ ಶಿವನ ಜೋಡಿ ಯಾಕೆ ಓಡಿ ಹೊಡೆದು ಹೇಳ ಬಂದಿರಿ ಪಳಕ. ಹೌದಾ ಸರ? ಅಲ್ಲಿ ಮಲ್ಲಮ್ಮ ಜೋಳ ಬೀಸೋ ಟೈಮ್ದೊಳಗ ನಿದ್ದೆ ಬಂದು ತಲೆಗೆ ತಲೆ ಕೊಟ್ಟು ಮಕ್ಕೊಂಡಾಗ ನನ್ನ ದೇವ್ರು ಬಂದ ಅಲ್ಲಿ ನಿನ್ನ ಭಕ್ತರಿಗೆ ಕರಿಬೇಕು ನೀ. ತಂಗಿ ಸುಮ್ಮ ಮಾತಾಡುದು ಅಲ್ಲ. ಇವು ಬಿಡ್ಲಾಕ್ ಹೋಗ್ಬೇಡ್ರಿ ನೀವು. ಏನು ಹೊಲ್ದಾಗ ಪಾಲ್ ಬೇಕು, ಅದ್ರಾಗ ಪಾಲ್ ಬೇಕು. ಪಾಲ್ ಅಂದ್ರೆ ನಿಮ್ ಕಾಲ್ ನಿಮ್ಗೆ ನೆಟ್ಟಗಿರಲ್ಲ.
ಅಲ್ಲ ಹುಚ್ಚ ಗಂಡನ ಜೋಡಿ ಮೆಚ್ಚಿ ಭಕ್ತಿ ಮಾಡ್ದಕ್ಕೆ ಹೇಮರೆಡ್ಡಿ ಮಲ್ಲಮ್ಮ ಹೌದಾ? ನಮ್ಮ ಅಪ್ಪ ಶಿವನ ಜೋಡಿ ಆ ಕೈಲಾಸಕ್ಕೆ ಹುಚ್ಚ ಗಂಡಗ್ ಬಿಟ್ಟು ಹೋದಳು. ಹೇಳ ಬಾಯಿ ನೋಡೋನು. ಸಾಯುವರಿತನ ಹುಚ್ಚ ಗಂಡನ ಜೋಡಿ ಇದ್ದು ಸಂಸಾರ ಮಾಡ್ಬೇಕಾಗಿತ್ತು. ಹೌದಲ್ಲ? ಅವನಿಗೆ ಯಾಕೆ ಇಲ್ಲೇ ಬಿಟ್ಟು ಕೈಲಾಸಕ್ಕೆ ಹೋದಳಕ್ಕೆ? ಅಂದ್ರೆ ನಾವು ದೇವ್ರ ಶ್ರೇಷ್ಠ ಹತ್ತೀವೋ ಕನಿಷ್ಠ ಹತ್ತೀವೋ? ಹೌದು, ಭಕ್ತಿಗೆ ಬಿಟ್ಟು ಹೋದಳಲ್ಲ. ಹೇಳಿದಳು ಆ ಹನುಮಂತ ಆ ರಾಮನ ಭಕ್ತ ಮತ್ತ ಲಂಕಾಕ್ ಹೋಗಿಸಿಂದ್ರ ಆ ರಾವಳಂದ ಎಲ್ಲಾ ಸುಟ್ಟು ಬಂದು ಅಲ್ಲಿದು ಶೋಧನೆ ಮಾಡ್ಕೊಂಬಂದಳು ಅಂತ ಹೇಳಿದ್ರು. ಹೌದು ಮತ್ತೆ ನಿಮ್ಮ ಅಪ್ಪ ದೇವ್ರದನ್ ರಾಮ ತಂದಳು. ಹೌದು. ಮತ್ತೆ ಕಿಸ್ಕಿಂದಿ ಒಳಗೆ ಇಬ್ಬರಿಗೆ ಅಣ್ಣ ತಮ್ಮರಿಗೆ ಜಗಳ ನಡೆದಿತ್ತಲ್ಲ, ವಾಲಿ ಸುಗ್ರೀವಾಗ. ಅವಾಗ ಎಲ್ಲಿಗೆ ಹೋಗಿದ್ದೇವು ಹನುಮಂತ? ಸೋಕ್ರಿ ಹೌದು, ಬರೋಬರಿದ. ವಾಲಿ ಸುಗ್ರೀವ್ ಇಬ್ಬರಿಗೆ ಜಗಳ ನಡೆದಿತ್ತು. ಹೌದಾ? ಆ ಸುಗ್ರೀವನಿ ಹೆಣ್ತಿ ರುಮೆ ತಮ್ಮನಿ ಹೆಣ್ತಿ ಜೋಡಿ ಇವ ಸಂಸಾರ ಮಾಡ್ತಿದ್ದ. ಹೌದಾ? ಅವಾಗ ಹನುಮಂತನು ಅಲ್ಲೇ ಇದ್ದ. ಹೌದು. ಆ ವಾಲಿ ಮಾಡ್ತಿರ್ತಕ್ಕಂತ ಅಕೃತ್ಯಕ್ಕೆ ಇವ ಹೊಡಿಬೇಕಾಗಿತ್ತು. ಗೆಳಗಲಿ ಫ್ಯಾಕ್ಟರಿ ಕಪ್ ಕಟ್ಟಕ್ ಹೋಗಿದ್ದ. ಏಯ್ ಸುಂದರ, ಇಲ್ಲಿ ರಾಮ ಬಂದ ಕಿಸಿಂದ್ರ ವಾಲಿ ಅಕೃತ್ಯವನ್ನು ನೋಡಿ ಬಾಣ ಬಿಟ್ಟು ವಾಲಿಗೆ ಜೀವ ಹೊಡೆದ. ಹೌದು 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 ಹೌದು. ಸೊಮ್ಮ ನಾ ಶ್ರೇಷ್ಠ ನಿಂದ ಎಲ್ಲಿ ಬರ್ತದ? ಎಲ್ಲಿ ಶ್ರೇಷ್ಠ ಅವನಿ? ಪಾಂಡುರಂಗ ವಿಠಲ ಅಂತ ಹೇಳಿ ಭಕ್ತ ಗೋರಾ ಕುಂಬಾರ ಏನ್ ಮಾಡ್ತಂತ ಕೇಳಿದ್ರ, ಏನ್ ಮಾಡ್ತಿದ್ರಿಪ್ಪ? ಆ ವಿಠಲ ಅಂತ ಹೇಳಿ ಹಿಂಗೆ ಮೈಗಳತನೆ ಮಾಡ್ಕೊತ ಹೋಗೋರು ನೀವು ಭಕ್ತರು. ಹೌದು ಹೌದು ಹೌದಿಲ್ಲ? ಹೌದು. ಒಂದ್ ದಿವಸ ಗಡಿಗೆ ಮಾಡ್ಬೇಕಂತ ಹೇಳಿ ಕೆಸರು ತುಳಿಲಿಕತ್ತಾನ ಯಾರು? ಗೋರ ಕುಂಬಾರ. ಗೋರಾ ಕುಂಬಾರ. ಹೌದು ಹೌದು. ಅವಾಗ ಮನೆಯನ್ನ ಕೂಸ ಆಡ್ಕೊತ ಬಂದ ಕೆಸರಾಗ ಸಿಕ್ಕದ. ಆ ತಂದೆ ಕಾಲಾಗೆ ಸಿಕ್ಕ ಸತ್ ಹೋಗ್ಯದ ಕೂಸ. ಇಟ್ಟಲ್ಲನ ಧ್ಯಾನದಾಗ ಕುಶಿಗನು ತುಳದ ಕೆಸರಿನ ಜೋಡಿ. ಆ ವಿಠಲ ಜ್ಞಾನದೊಳಗೆ ತುಳ್ದಾನ ತಿಳ್ಕೊ. ಹೌದು ಹೌದಾ? ಹೌದು ಮುಂದೆ ಇಲ್ಲಿ ಕೂಸಿನ ಜೀವ ಹೋಯ್ತು. ಹೌದು. ಅವಾಗ ಒಂದ್ ಜೀವ ಹೋಯ್ತು, ನನಗಂತರೂ ಮಕ್ಕಳಾಗಂಗಿಲ್ಲ, ಇನ್ನೊಂದು ಮದುವೆ ಮಾಡ್ಬೇಕಂತ ತಿಳ್ಕೊಂಡ ಆ ಗೋರಾ ಕುಂಬಾರನ ಹೆಂಡತಿ ಮತ್ತೊಂದು ಮದುವೆಗೆ ಮಾಡಿದ್ವು. ಹೌದು. ಇಬ್ರು ಹೆಂಡ್ರ ನಡಬರ್ಕ ಗೋರಾ ಕುಂಬಾರ ಮನೆಗ್ಯಾನ. ಹೌದು. ಈಚಿ ಕಡೆಗೆ ದೊಡ್ಡ ಹೆಂಡತಿ, ಈಚಿ ಕಡೆಗೆ ಸಣ್ಣ ಹೆಂಡತಿ. ಹೌದು. ಇಬ್ರು ಎದಿ ಮೇಲೆ ಕೈ ಬಿದ್ದದ. ಹೌದು. ಈ ಪಾಪದ ಕೈ ಇಟ್ಕೋಬಾರ್ದ ತಿಳ್ಕೊಂಡ ಕೈ ಕಡ್ಕೊಂಡ ಎರಡು ಕೈ ಕಡ್ಕೊಂಡ. ಎಡ್ಡು ಕೈ ಕೊಡ್ಕೊಂಡ ಮಂಡಗೈ ಗೋರ ಭಕ್ತ ಕುಂಬಾರ ಅನಿಸ್ಕೊಂಡ. ಮುಂದ ಅದೇ ಎರಡು ಮಂಡಗೈ ತಗೊಂಡು ಪಾಂಡುರಂಗನ ಗುಡಿಗೆ ಹೋಗಿ ಹಿಂಗ ತಾಳಿ ಬಿಡ್ತಿದ್ದ. ಪಾಂಡುರಂಗ ಮಂಡಗೈ ತಗೊಂಡು. ಹೌದು ಹೌದು ಹೌದು. ಆ ಮಂಡಗೈ ಚಿಗಿಸಿದವ ಯಾರು? ಯಾರು? ಭಕ್ತರು ಯಾರು ಬಂದಾರ ನಲ್ಲಿ? ಇಲ್ಲಿ ಬೋರಂಬಾಯಿ ಬಂದಂಗ ಕಾಣ್ತಾರ. ಯಾವ ನನ್ನಪ್ಪ ವಿಷ್ಣುವಿನ ಅವತಾರ ಬಂದು ಈ ಪಂಡ್ರಾಪುರಕ್ಕೆ ಬಂದ್ ಇಳ್ದ ನೋಡು, ಅದೇ ಪಾಂಡುರಂಗನ ನಿನ್ ಎರಡು ಕೈ ಕೊಟ್ಟನ. ಎಲ್ಲಿತ್ತು ನಿಂದು? ಮಾತಿದು ಅಲ್ಲಿ ನಿಮ್ಗೆ ಕರಿಬೇಕ್ರಿ, ಭಕ್ತರಿಗೆ ಒಂದೊಂದ್ ಕೈ ಮಂದಿ ತಂದು ಹಚ್ತಿದ್ರು. ಈಗ ನಿನ್ಗೊಂದ್ ಮಾತು ಹೇಳ್ತೀನಿ. ಯಾನ್ರಿಪ್ಪ? ಅವ್ರ ಜನರಲ್ ಒಂದ್ ಮಾತು ಹೇಳಿದ್ಳು ಅವಿ. ಏನಂತ್ರಿ? ಇಲ್ಲಿ ಎಲ್ಲಾ ಭಕ್ತರು ಕೂಡ್ಯಾರ ತಿಳ್ಕೊಂಡೆ ಇಲ್ಲಿ ಬೀರ್ಲಿಂಗ ಮುತ್ತನ ಜಾತ್ರೆಗೆ ಅದ ತಂದು ಭಕ್ತರು ತೋರ್ಸ್ಯಾರತ್ತ. ದೇವ್ರಿಗೆ ಭಕ್ತರು ತೋರ್ಸ್ಯಾರ ಅಂತ ಹೇಳ್ತಾರ್ರಿ ಅವ್ರು. ಬಾಯಿ 4ನೇ ದಿವಸಕ್ಕ ನಾಗರ ಮರ ಏರಿ ಬೀರಪ್ಪ ನಿತ್ತು ನೋಡ್ದ. ಹೌದಾ? ಒಂದ್ ನಾಡು ಶಿವಳ ಬಿದ್ದಿತ್ತು, 3 ನಾಡು ಜೋಗ ಹಾಡ್ತಿತ್ತು. ಹೌದು ಹೌದು. ಆ ಮಂಟೂರು ಕಣಿ ಮೇಲೆ ಕೆಟ್ಟ ಕೋಣಾಸುರ ದೈತನ ಹವಳಿ ಬಾಳಾಗಿತ್ತು. ಹೌದಾ? ನಿಮ್ಮಂತವ್ರ ಜರ್ ಕರ್ತ ಆ ಎಳೆದಾಗ ಸಿಕ್ಕಿದ್ರಂದ್ ಸುಮ್ ಹಿಂಗ್ ಬಾಯಾಗ ಜಗ್ಗಿ ತಿತ್ತಿದ್ದಾವ್. ಹೌದಾ? ಯಾವ ಭಕ್ತರಿದ್ರಿ ಅವಾಗ? ಯಾರು? ಆ ಬೀರ ದೇವ್ರ ಸಾಕ್ಷಾತ್ ಶಿವನಿಂದ ಹೊರ ಪಡೆದು ಬಂದು ಪಂಚಡಂಗಿ ವಾಯುಗಂಗಾಳ ರೋಮಚೂರಿ ತಗೊಂಡು ಆ ಜಂಬಿಗೆ ನಾಡಿಗಿದ್ದಿರತಕ್ಕಂತ ಕೆಟ್ಟ ಕೋಣಾಸುರ ದೈತನ ಸಂಹಾರ ಮಾಡ್ದ. ಹೌದಾ? ಕಟ್ಟಿ ಯಾವ ದೈತ್ರಿ ಯಾವ ಭಕ್ತರು ಹೋಗಿ ಸಂಹಾರ ಮಾಡೋ? ನೀವು ಭಕ್ತರಲ್ಲ, ಒಣ ಭಕ್ತರು ನೀವು. ಎಂತ ಭಕ್ತರಂದಿ ಮಂದಿ ಮನೆಗೆ ಹೋಗಿ ದೇವ್ರ ಹೆಸರು ಮೇಲೆ ಭಿಕ್ಷಾಂದೇಹಿಯನ ಭಕ್ತರು ನೀವು. ಸರ್, ಮಾಣೇಶ್ವರ ದೈತನ ಸಂಹಾರ ಮಾಡಾಳ ಭಕ್ತರಿದ್ರಂದ್ರ ಅವ್ರ ಪರಿಸ್ಥಿತಿ ಹೆಂಗ ಆಕಿತ್ರಿ? ಅಲ್ಲೆಲ್ಲಿ ಉಳಿದವ್ರಿ? ಯಾವ ಸಾಧುರ್ನು ಉಳಿದಿಲ್ಲ, ಯಾವ ಉಳಿದಿಲ್ಲ. ಒಮ್ಮೆ ಊದದ್ನಂದ್ರ ಒಂದ್ ಹರದಾರಿ ಹೋಗ್ತಿತ್ತ, ಒಮ್ಮೆ ಜಗ್ಗನಂದ್ರ ಹರದಾರಿ ಬಾಯಾಗ ಬರ್ತಿತ್ತ. ಆ ಮಾಣೇಶ್ವರ ದೈತನ್ ನೀವು ಭಕ್ತರ ಹೋಗಿ ಸಂಹಾರ ಮಾಡ್ಬೇಕಾಗಿತ್ತು. ನನ್ನಪ್ಪ ಬೀರದೇವ್ರ ಆ ಶಿವನ ಹನಿ ಬೆವರದಿಂದ ಹುಟ್ಟಿ ಬಂದವ್ ವೀರಭದ್ರನ ಅವತಾರ ಕೈಲಾಸದೊಳಗ ಈ ಭೂಲೋಕದೊಳಗ. ಅದಕ್ಕ ಹಾಡ ನಮ್ಮ ಇಂಗ್ಲೇಶ್ವರ ಸಿರ್ಸಪ್ಪ ಬಿದ್ರಿ ಸ್ವಾಮಿಲಿಂಗ ಮುತ್ಯ ಏನಂತ ಹೇಳ್ರಿ? ವೀರ ಬೀರ ಬೀರ ನನ್ನ ಹುಣ್ಣೂರ ದೇವ್ರ. ವೀರ ತಂದ್ರ ವೀರಭದ್ರನ ಅವತಾರ, ಇದು ಬಡಗೇರ ಕುಲಕ್ಕೆ ಅನಿಸಿಕೊಂಡ. ಪೀರ ತಂದ್ರ ಇಸ್ಲಾಂ ಧರ್ಮಕ್ಕೆ ಅವನೇ ಪೀರ, ಕುರುಬರ ಕುಲಕ್ಕೆ ಬೀರ. ಇಂತ ಬರಬೇಕು. ಕಾಪಿ ಮಾಡ್ಕೊಂಬಂದ್ ಮಾತಾಡಕ್ ಹೋಗ್ಬೇಡ್ರಿ, ಇಲ್ಲೇ ಕಟ್ಕೊಂಡ್ ಇಲ್ಲೇ ಮಾತಾಡ್ರಿ. ನೀ ಬೈಪಾಟ್ ಮಾಡ್ತಿದ್ವಿ, ಇದು ಒಂದೇ ವಿಷಯ ಮಾತಾಡ್ತಿದ್ವಿ. ಸರ್ ಅವ್ರು ಹೇಳಿದ್ರಿ ಕ್ವಾಣೇಶ್ವರ್ ಯಾರು? ಇವ ಬಂದಿದತ್ರಿ, ಯಮಧರ್ಮ ಬಂದಿದತ್ರಿ, ಕ್ವಾಣ ತಗೊಂಡು ಹಗ್ಗ ತಗೊಂಡು. ಎಲ್ಲಿಗೆ? ಇಲ್ಲಿ ಯಾವನಿಗೆ ಗೌಡ ಒಯ್ಲಿಕ್ಕೆ. ಕೋಡ್ ಇದ್ದು ಏನು? ನಾವ್ ತಪ್ಪು ಮಾಡಿ ನಾವ್ ಗೌಡನ್ ಮನಿಗೆ ಹೋಗೋದ್ ಬಿಟ್ಟು ಇವಕ್ಕೆ ಒಯ್ಯೋದಿತ್ತ ನಾತೀನಿ.
ನೋಡುವ ನೀ ಏನು ಮಾತಾಡ್ಕೊಂಡು ನೀ ಭಯಪಟ್ ಮಾಡ್ತಿದೀವು. ಹೌದು, ನೀವು ಎಲ್ಲಿ ಮಾತಾಡಿದ್ರು ದೇವ್ರ ಭಕ್ತ ಇದು ಒಂದೇ ಇಡ್ತೀವಿ. ಇದನ್ನ ಬಿಟ್ಟು ಮತ್ತೆ ವಿಷಯನೇ ಇಡಲ್ಲ ನೀವು. ಇಲ್ಲಿ ಮನೆ ಬಂದ್ರದಾಗ ವಿಷಯ ಇದನ್ನೇ ಇಟ್ರು. ಆ ಮಾನ್ಯ ಬಂದರೋದಾಗ್ನು ಕುಡಿದೇವು ಇದೇ ವಿಷಯ ಇಟ್ಟು ಈ ವಿಷಯ ನೀ ಭಯಪಟ್ ಮಾಡ್ಕೊಂತಿದೀನಿ. ಹೌದು ಇದು ಭಯಪಟ್ ಎಲ್ಲಾ ಕಡೆಗೆ ಇದೇ ಬೋಧನೆ ಮಾಡ್ತಿದ್ದೀನಿ ನೀನು. ಹೌದು ಹೌದು. ಯಾಕೆ ಹೊಸ ವಿಷಯ ಇದ್ದಿಲ್ಲ, ಹೊಸ ನೋಡು ಅಲ್ಲಿ ಅಲ್ಲಾ ಜಾಲಕತ್ತು. ಸರ ಹಾ. ಒಂದ್ ಮಾತ್ ಕೇಳ್ತೀನಿ. ನಾನು ಭಕ್ತರು ಎಲ್ಲರೂ ಕೂಡಿ ಬೀರಪ್ಪನ ಜಾತ್ರೆ ಮಾಡಕತ್ತ ಅಂತ ಹೇಳಿದ್ರು. ಹಾ. ನಾನು ಬೀರ್ ದೇವರಲ್ಲಿ ಗದಿಗೆ ಮೇಲೆ ಅದಾನ ಅಂತೇಳಿ ಮಾಡಕತ್ತಾರ, ನೀಲ ಅಂತೇಳಿ ಮಾಡಕತ್ತಾರ. ಅದಾನಂತ ಮಾಡ್ಲಕತ್ತಾರ. ಹೌದು ಅಲ್ಲಿ ಯಾರಿಗ್ರಿ ಒಬ್ರಿ ಭಕ್ತಿ ಹೋಗಿ ಕುಂದ್ರಿಸಿ ನಾನು ಬೀರಪ್ಪ ಹೊರಗ್ ಕಳ್ಸ್ಬೇಕ್ರಿ. ನಮ್ಮ ಬೀರಪ್ಪ ಇರ್ಲಿಲ್ಲ ಅಂದ್ರೆ ನಿನಗೆ ಇಲ್ಲಿ ಯಾರು ಕೇಳ್ತಿದಿಲ್ಲ. ನಿನಗ್ ಹಾಡ್ಕಿನೇ ಕೊಡ್ತದಿಲ್ಲ ಇಲ್ಲಿ ಮೊದಲ ತಿಳ್ಕೊ. ಮೊದಲು ಇದನ್ನ ತಿಳ್ಕೊಯವ. ಈಗ ನಿನಗ್ ಒಂದೇ ಒಂದು ಮಾತ ಯಾನಲ್ರಿಪ್ಪ ನಿನಗ ಫಸ್ಟ್ ಹೇಳಿ ನಾನು, ಹಾ ಈ ಸೃಷ್ಟಿ ಆಗ್ಬೇಕಾದ್ರೆ ಯಾವ ಭಕ್ತನಿಂದ ಆಗೈತಿ ಇದು ಒಂದೇ ಮೂರ್ದು ಮಾತಾಡದೈತಿ. ನೀ ಮತ್ತೆ ಹೆಚ್ಚಿಗೆ ಬೇಕಾಗಿಲ್ಲ. ನಿನ್ ಸೆಣೆತ ನೋಡ್ದಂಗ ಹೌದಾ ಬಾಳ್ತಾವ್ ನೋಡಿ ನಿನ್ ಸೆಣೆತನ. ಈಗ ಜಗತ್ತದೊಳಗ ಬ್ರಹ್ಮ ವಿಷ್ಣು ಮಹೇಶ್ವರ ಅಂದ ಕೂಡಲೇ ಈ ಬ್ರಹ್ಮ ವಿಷ್ಣು ಮಹೇಶ್ವರ ಅತ್ರಿ ಋಷಿ ಅನಸೂಯನ ಬಲ್ಲಿ ಆ ಕೂಸಾಗಿ ಬಿದ್ದಿದ್ದು ಅಂತ. ಹೌದು ಹೌದು ಹೌದು. ಹೌದಾ? ಇವು ಮಕ್ಕಳು ಕೂಸಾಗಿ ಬೀಳಕ್ಕ ಅದ ಅತ್ರಿ ಋಷಿಯರು ಯಾರಿದ್ರು ಗೊತ್ತದ ನಿನಗ? ಯಾರಿದ್ರಿ ಅವ ಆ ಅತ್ರಿ ಋಷಿ ಅಲ್ಲಿ ಬಿಟ್ಟಾಳ. ಇವ್ ಕದಕಲೆ ಸರ್ ಹಬ್ಬವನಿಗೆ ಕರಿಲಿಕ್ಕೆ ಮಸ್ಕಿ ಬರ್ತದೆ ಒಟ್ಟು ಟಿಕ್ ಅವತ್ ಹೇಳಿ. ಎಲ್ಲ ಟಿಕ್ ಅಲ್ಲಕ್ ನಮ್ಮನ್ ಟಿಕ್ ನಡೆಯಂಗಿಲ್ರಿ. ಹೌದ್ ಹೌದು. ಉಳ್ದವ್ರ ಮುಂದ್ ಮತ್ತೆ ಟಿಕ್ ತನ ಮಾಡ್ರಿ ನೀವು. ಹಾ ಹಾ ಕಬಸಾ ಒಳಗೆ ರೇವಣ ಸಿದ್ದನ ಮುಂದೆ ಅಟ್ಟೆ ನೀವು ಯಾರು ಈ ಸುಮಿತ್ರಾಬಾಯಿ ಹಿಡ್ಕೊಂಡು ನೀವು ಹಿಡ್ಕೊಂಡು ಟಿಕ್ ತನ ಮಾಡಿದ್ರೆ ನನಗ ಆಗಿ ಬರಂಗಿಲ್ಲ. ಒಟ್ಟ ಆಗಿ ಬರಂಗಿಲ್ಲ. ನಿಮ್ದು ಏನ್ರಿ ಹಂಗಿನ ಜ್ಞಾನದೇ ನೋಡ್ಬೇಕಾಗಿತ್ತಂದ್ರ ನಾ ಬುಕ್ದಾಗ ಹೆಸರಿಟ್ಟು ವಿಷಯ ಮಾಡ್ರಿ. ಇದು ಮಂದಿಗೆ ಇಂಥ ವಿಷಯ ಇಟ್ಟಿಕ್ಕೆ ಒಂದ್ 4 ಮಾತು ಹೇಳಿಕೆ ಏನ ಭಾರಿ ಅನ್ಸ್ಕೊಂಡ್ ಹೋದ್ರಿ. ಇದು ದೊಡ್ಡದನಂಗಿಲ್ಲ. ಇರ್ಲಿ ಇರ್ಲಿ. ಬುಕ್ದಾಗ ಚಲೋತ್ನಿಗೆ ವಿಷಯ ಇಟ್ಟು ಆ ಪ್ರಶ್ನೆ ಮಾಡಿ ಇದ್ರ ಗೆದ್ದು ಹೋಗ್ಯಾಳ ಬೋರ ಮನಸ್ಸುಗಾರಿ. ಹೌದ್ ಹೌದ್ ಹೌದು. ಏನ್ರೇ ಒಂದು ಒಣ ತಿಪ್ಪಲಿ ಹೇಳಕ್ ಹೋಗ್ಬೇಡ ಬಾಯಿ, ನಮ್ಗೆಲ್ಲಾ ಗೊತ್ತದ. ಅದಕ್ಕೆ ಅತಿ ಹೆಚ್ಚಿಗೆ ಮಾತನಾಡಿ ಆ ದೈವಿಕ ವಜಾಗದೆ ಈಗ 4 ನುಡಿ ಚಾಲಂದ ಮಂಗಲ ಮಾಡಕ್ಕ ಅನುಮತಿ ಕೊಡ್ತಾರ ಅಂತ ಹೇಳಿ ಕೊಡ್ತಾರ್ರಿ. ತಮ್ಮಲ್ಲಿ ಟೈಮ್ ಹೇಳ್ರಿ ಎಲ್ಲರೂ ಕೂಡ ಆರ್ತಿ